ಕಾರಿನಿಂದಲೇ ಬರ್ಬರವಾಗಿ ಚಾಕುವಿನಿಂದ ಇರಿತಕ್ಕೆ ಒಳಗಾಗಿ ಕೊನೆಯುಸಿರು ಎಳೆಯುತ್ತಿರುವ ಮಹಿಳೆ. ಮತ್ತೊಂದು ಕಡೆ ಅಲ್ಲೇ ಜಮಾಯಿಸಿದ್ದ ಜನರ ಗುಂಪಿನಿಂದ ಯುವಕನ ಮೇಲೆ ಹಲ್ಲೆ. ಸ್ಥಳ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು. ಈ ಎಲ್ಲ ದೃಶ್ಯಗಳು ಕಂಡು ಬಂದದ್ದು ಕೋಲಾರ ನಗರದ ಹೊರವಲಯದಲ್ಲಿ. ಹೌದು, ಇವತ್ತು ಕೋಲಾರದ ಹೊರವಲಯದ ಬಂಗಾರಪೇಟೆ ವೃತ್ತದಲ್ಲಿ ಚಿರಂಜೀವಿ ಎಂಬಾತ ತನ್ನ ಪ್ರಿಯತಮೆ ಸುಜಾತ ಎಂಬಾಕೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಖಾಸಗಿ ಕಂಪನಿಯೊಂದರಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದ ಸುಜಾತ ಕೆಲಸಕ್ಕೆ ಹೋಗಲು ತಮ್ಮೂರು ಬಂಗಾರಪೇಟೆ ತಾಲೂಕು ಕತ್ತಹಳ್ಳಿ ಗ್ರಾಮದಿಂದ ಕೋಲಾರಕ್ಕೆ ಬಂದಿದ್ಲು. ಈ ವೇಳೆ ತನ್ನ ಜೊತೆಯಲ್ಲೇ ಬಂದಿದ್ದ ಬಂಗಾರಪೇಟೆ ತಾಲೂಕು ಯಳಬುರ್ಗಿ ಗ್ರಾಮದ ಚಿರಂಜೀವಿ ಎಂಬಾತನೊಂದಿಗೆ ಬಸ್ನಲ್ಲಿ ಜಗಳವಾಡಿಕೊಂಡಿದ್ದಾರೆ. ಇಬ್ಬರು ಕೋಲಾರದ ಹೊರವಲಯದ ಬಂಗಾರಪೇಟೆ ರಸ್ತೆಯಲ್ಲಿ ಇಳಿಯುತ್ತಿದ್ದಂತೆ ಚಿರಂಜೀವಿ ಏಕಾಏಕಿ ತನ್ನ ಕೀ ಚೈನ್ನಲ್ಲಿ ಇದ್ದ ಚಾಕುವೊಂದನ್ನ ಬಳಸಿ ಸುಜಾತಾಳ ಕತ್ತು ಕೊಯ್ದಿದ್ದ. ಕತ್ತು ಸೀಳುತ್ತಿದ್ದಂತೆ ನೋಡುತ್ತಿದ್ದಂತೆ ಸುಜಾತ ಕ್ಷಣಾರ್ಧದಲ್ಲೇ ಕೊನೆಯುಸಿರು ಎಳೆದಿದ್ದಾಳೆ. ಕೊಲೆ ಮಾಡಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಹೋದ ಚಿರಂಜೀವಿಯನ್ನ ಸ್ಥಳೀಯರು ಹಿಡಿದು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ನಂತರ ಕೋಲಾರ ನಗರ ಠಾಣಾ ಪೊಲೀಸರಿಗೆ ಫೋನ್ ಕರೆ ಮಾಡಿ ತಿಳಿಸಿ ಆರೋಪಿಯನ್ನ ಪೊಲೀಸರಿಗೆ ಒಪ್ಪಿಸಿದ್ರು. ಇನ್ನು ಸ್ಥಳಕ್ಕೆ ಬಂದಿದ್ದ ಕೋಲಾರ ನಗರ ಠಾಣೆಯ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದರು. ಇನ್ನು ಸ್ಥಳಕ್ಕೆ ಬಂದಿದ್ದ ಎಸ್ಪಿ ಕನ್ನಿಕಾ ಸುಕ್ರೀವಾಲ್ ಹಾಗೂ ಸೋಕೋ ಟೀಂ ಪರಿಶೀಲನೆ ನಡೆಸಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೈಗೊಂಡಿದ್ದಾರೆ. ಇವತ್ತು ಕೋಲಾರ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಒಂದು ಕೊಲೆ ಪ್ರಕ್ರಿಯೆ ರಿಪೋರ್ಟ್ ಆಗಿದೆ. ಡಿಸೀಸ್ಡ್ ಹೆಸರು ಸುಜಾತ 28 ಇಯರ್ಸ್ ಮತ್ತು ಆರೋಪಿ ಹೆಸರು ಚಿರಂಜೀವಿ 27 ಇಯರ್ಸ್. ಇಬ್ಬರಿಗೆ ಮೊದಲಿಂದ ಪರಿಚಯ ಇದೆ. ಈ ಸುಜಾತ ಒಂದು ಖಾಸಗಿ ಕಂಪನಿಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾಯಿದ್ರು. ಚಿರಂಜೀವಿ ಒಂದು ಖಾಸಗಿ ಕಂಪನಿಯಲ್ಲಿ ಫೈನಾನ್ಸರ್ ಆಗಿ ಕೆಲಸ ಮಾಡ್ತಾಯಿದ್ರು. ಸೊ ಬೆಳಿಗ್ಗೆ ಇಬ್ಬರು ಕೋಲಾರ ಬಸ್ ಡಿಪೋಗೆ ಬಂದಿದ್ದರು. ಅಲ್ಲೇನಾದರೂ ಮಾತುಕತೆ ಆಗಿ ಗಲಾಟೆ ಆಗಿತ್ತು. ಅದೇ ಸಂದರ್ಭದಲ್ಲಿ ಚಿರಂಜೀವಿ ಇವರಿಗೆ ಸ್ಟ್ಯಾಬ್ ಮಾಡಿದರು. ಮತ್ತು ಅಲ್ಲಿ ಯಾರು ಜನ ಇದ್ದರು ಅವರಿಗೆ ಹಿಡಿದಿದ್ರು. ಇದರ ಬಗ್ಗೆ ಆಲ್ರೆಡಿ FIR ರಿಜಿಸ್ಟರ್ ಆಗ್ತಾ ಇದೆ. ನಾವು ಆರೋಪಿ ನಮ್ಮ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ.
ಪರ್ಸ್ನಲ್ ಅಫೇರ್, ಪರ್ಸ್ನಲ್ ವ್ಯಕ್ತಿಗತ ಇಶ್ಯೂಗೆ ಇದು ಆಗಿದೆ ಅಲ್ಲ. ಇಬ್ರು ಪ್ರೀತಿಯಲ್ಲಿದ್ರೆ ಮೇಡಮ್ ಮೊದಲಿಂದ ಪರಿಚಯ ಇದೆ. ಅಲ್ಲ ಹಣಕಾಸು ವಿಚಾರನೂ ಇದೆ ಅಂತ ಹೇಳಿ ಸ್ವಲ್ಪ ಲೋನ್ ಇಸ್ಕೊಂಡಿದ್ರು ಇವ್ರ ಹತ್ರ, ಇವ್ರ ಕಡೆಯಿಂದ, ಚಿರಂಜೀವಿ ಕಡೆಯಿಂದ. ಬಟ್ ಅದು ಅಮೌಂಟ್ ನಾವು ಕನ್ಫರ್ಮ್ ಮಾಡಿ ನಿಮಗೆ ಹೇಳ್ತೀವಿ. ಆರೋಪಿ ಸಿಕ್ಕಿದ್ದಾರೆ. ಎನ್ಎಂ ಸುರೇಶ್, ಎಂಎಂ ಟಿವಿ ನ್ಯೂಸ್, ಶ್ರೀನಿವಾಸಪುರ.